ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯರಾಗಿ ಇವತ್ತಿಗೆ 12 ದಿನ. ಹೀಗಾಗಿ ದಾವಣಗೆರೆಯಲ್ಲಿ ಶಿವಗಣಾರಾಧನೆ ಜೊತೆಗೆ ನುಡಿ ನಮನ ಸಲ್ಲಿಸಿದ್ದಾರೆ. ಸಿಎಂ, ಡಿಸಿಎಂ ಸೇರಿದಂತೆ ಹಲವು ಗಣ್ಯರು ಶಾಮನೂರು ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ, ದಾವಣಗೆರೆ ಧಣಿ, ವೀರಶೈವ ಸಮುದಾಯದ ಪ್ರಬಲ ನಾಯಕ ಶಾಮನೂರು ಶಿವಶಂಕರಪ್ಪ ಶಿವೈಕ್ಯರಾಗಿ ಇಂದಿಗೆ 12 ದಿನ. ಹೀಗಾಗಿ ಅಗಲಿದ ಹಿರಿಯ ನಾಯಕನಿಗೆ ನುಡಿ ನಮನದ ಜೊತೆಗೆ ಶಿವಗಣಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಭಾಗಿಯಾಗಿದ್ದ ಸಿಎಂ, ಡಿಸಿಎಂ ಹಾಗೂ ಯಡಿಯೂರಪ್ಪ ಜೊತೆಗೆ 10 ಶ್ರೀಗಳು ಶಾಮನೂರು ಶಿವಶಂಕರಪ್ಪರ ಸಾಧನೆಗಳನ್ನ ಕೊಂಡಾಡಿದ್ರು. ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿಂದ ದಾವಣಗೆರೆಯ ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಬೃಹತ್ ವೇದಿಕೆ ನಿರ್ಮಿಸಲಾಗಿತ್ತು. ಮೊದಲಿಗೆ ಶಾಮನೂರು ಸಮಾಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಪುಷ್ಪಾರ್ಚನೆ ಮಾಡಿದ್ರು. ನಂತರ ಶಾಮನೂರು ಶಿವಶಂಕರಪ್ಪರ ಪುತ್ಥಳಿ ಅನಾವರಣ ಮಾಡಿ ಅಗಲಿದ ನಾಯಕನಿಗೆ ನಮನ ಸಲ್ಲಿಸಿದ್ರು. ಶಾಮನೂರು ಶಿವಶಂಕರಪ್ಪನವರು ದೇಶ ಕಂಡಂತ ಒಬ್ಬ ಹಿರಿಯ ಶಾಸಕರಾಗಿದ್ದರು, ಮಾಜಿ ಮಂತ್ರಿಗಳಾಗಿದ್ದರು, ಬಹಳ ದೀರ್ಘಕಾಲ ಬದುಕಿದ್ರು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಭಾರತದಲ್ಲಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿದಂತ ಒಬ್ಬ ಏಕೈಕ ವ್ಯಕ್ತಿ ಇಲ್ಲಿವರೆಗೂ ಕೂಡ ಇದ್ದಿದ್ರು ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ನಮ್ಮ ವಿಧಾನಸಭೆಯ ಸದಸ್ಯರಾಗಿ ಒಂದು ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದ್ರು. ಅಜಾತ ಶತ್ರು ಶಿವಶಂಕರಪ್ಪನವರು ಪಕ್ಷಾತೀತ ವ್ಯಕ್ತಿತ್ವ. ತಮ್ಮ 92ನೇ ವಯಸ್ಸಿನಲ್ಲಿ ಚುನಾವಣಾ ಕಣಕ್ಕಿಳಿದು ಗೆಲ್ಲುವ ಸಾಧಿಸಿದ ಅವರು ಭಾರತದ ಅತ್ಯಂತ ಶ್ರೇಷ್ಠ ಹಿರಿಯ ಶಾಸಕ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದರು. ಇನ್ನು ರಂಭಾಪುರಿ ಪೀಠದ ರೇಣುಕಾ ಶಿವಾಚಾರ್ಯ ಜಗದ್ಗುರು, ಉಜ್ಜಯಿನಿ ಪೀಠದ ಸಿದ್ದಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಜಗದ್ಗುರು ಸೇರಿದಂತೆ ಹಲವು ಮಠಾಧೀಶರು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ರಂಭಾಪುರಿ ಪೀಠದ ಜಗದ್ಗುರುಗಳು ಶಾಮನೂರು ಶಿವಶಂಕರಪ್ಪರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಆಗ್ರಹಿಸಿದ್ರು. ಕರ್ನಾಟಕ ರಾಜ್ಯದಿಂದ ಕೊಡಮಾಡಲ್ಪಡುವಂಥ ಕರ್ನಾಟಕ ರತ್ನ ಅನ್ನುವಂಥ ಒಂದು ಪ್ರಶಸ್ತಿ ಏನಿದೆ, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಮರಣೋತ್ತರವಾಗಿ ಸರ್ಕಾರ ಘೋಷಣೆ ಮಾಡಿದರೆ, ಒಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಧೀಮಂತ ನಾಯಕ ಇನ್ನೂ ನೆನಪು ಮಾತ್ರ. ಆದರೆ ಅವರು ಬಿಟ್ಟು ಹೋದ ಸಾಧನೆಗಳು ಮಾತ್ರ ಎಂದೆಂದಿಗೂ ಅಜರಾಮರ. ಶರಣು ಹಂಪಿ ಜೊತೆ ಸಂಜಯ್, ನ್ಯೂಸ್ 18 ದಾವಣಗೆರೆ.